ಕರ್ನಾಟಕ ಕಂಡಂಥ ಅತ್ಯಂತ ಧೀಮಂತ ಹಿರಿಯ ರಾಜಕಾರಣಿ, ಸ್ವತಂತ್ರ ಪೂರ್ವದ ಒಂದು ತಲೆಮಾರು. ಭಾರತ ದೇಶ ಕರ್ನಾಟಕದಲ್ಲಿ ವಿವಿಧ ಮಹತ್ವ ಹುದ್ದೆಗಳನ್ನು ಅಲಂಕರಿಸಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂಥ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರು ಭಾಳ ಕಾಲದಿಂದ ಅನಾರೋಗ್ಯದಿಂದ ಬಳಲ್ತಿರುವಂಥದ್ದು. ಇವತ್ತು ಅವರು ನಿಧನ ಆಗಿರುವಂಥ ಸುದ್ದಿ ಕೇಳಿ ನಮಗೆ ಬಹಳಷ್ಟು ದುಃಖ ಆಗಿದೆ, ದಿಗ್ಭ್ರಮೆ ಆಗಿದೆ. ಒಬ್ಬ ಹಿರಿಯರು, ಮಾರ್ಗದರ್ಶಕರು, ಹಿತಚಿಂತಕರನ್ನ ಕಳ್ಕೊಂಡಿದ್ದೇವೆ ಅನ್ನೋಂಥ ಭಾವನೆ ನನಗೆ ಬರ್ತಾಯಿದೆ. ಕರ್ನಾಟಕ ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡು ಭಾಳ ಬಡವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರುವಂಥ ಬದುಕನ್ನು ನಡೆಸಿ ಆದರ್ಶಮಯವಾಗಿರುವಂಥ ನಡವಳಿಕೆಯಿಂದ ಇಡೀ ಭಾರತಕ್ಕೆ ಅತ್ಯಂತ ಪ್ರಿಯರಾಗಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸನ ಮುಗಿಸಿ ಬಂದ ಮೇಲೂ ಕೂಡ ತಮ್ಮ ಸೋಷಲಿಸ್ಟ್ ಹಿನ್ನೆಲೆಯನ್ನು, ಮನೋಭಾವನೆಯನ್ನು ಬಿಟ್ಟುಕೊಡದೆ ಪ್ರಥಮ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದು, ಮತ್ತು ವಿಧಾನಸಭೆ, ಲೋಕಸಭೆ, ವಿಧಾನ ಪರಿಷತ್, ರಾಜ್ಯಸಭಾ ಎಲ್ಲದರಲ್ಲೂ ಕೂಡ ಎಲ್ಲ 4 ಸದನದಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದು. ರಾಜ್ಯದ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ವಿದೇಶ ವ್ಯವಹಾರ ಸಚಿವರಾಗಿ ಇವತ್ತು ಭಾರತದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ಕರ್ನಾಟಕ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ರಾಜಕಾರಣಿಗಳಿಗೆ ಆದರ್ಶವಾಗಿರುವಂಥ, ಆಡಳಿತಗಾರರಿಗೆ ಮಾರ್ಗದರ್ಶಕವಾಗಿರುವಂಥ ಅವರ ಬದುಕು ಅತ್ಯಂತ ಪರಿಪೂರ್ಣದ ಕೂಡಿದೆ. ಅವರ ಮಿತವ್ಯಯ ಮಾತು, ಅವರ ಭಾಷೆ, ಅವರ ನಡವಳಿಕೆ ನಮ್ಮ ಯುವ ರಾಜಕಾರಣಿಗಳಿಗೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ, ದೂರದೃಷ್ಟಿಯ ನಾಯಕ ಮತ್ತು ವಿಶೇಷವಾಗಿ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು. ಇವತ್ತು ಬೆಂಗಳೂರಿನ ಬೆಳವಣಿಗೆ, ಬೆಂಗಳೂರಿನ IT-BT ವಿಚಾರದಲ್ಲಿ ಅವ್ರು ಮಾಡಿರುವಂಥ ಕೊಡುಗೆ ಅಷ್ಟೇ ಅಲ್ಲ, ಅವರು ತಂದಂಥ ಮಿಡ್ ಡೇ ಮೀಲ್ ಏನಿದೆ, ಮಧ್ಯಾಹ್ನದ ಊಟ ನಮ್ಮೆಲ್ಲರೂ ಕೂಡ ನೆನಪಾಗಿದೆ. ಅವರು ತಂದಂಥ ಯಶಸ್ವಿ ಯೋಜನೆ ಕೂಡ ನಮಗೆ ಸ್ಮರಣೆಗೆ ಇವತ್ತು ಅದು ಬರ್ತಾಯಿದೆ. ಅಷ್ಟೇ ಅಲ್ಲ, ಅವರು ಇವತ್ತು ರಾಜಕಾರಣದಲ್ಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಎಂದೂ ಕೂಡ ಬಿಟ್ಟುಕೊಡದೆ ಅತ್ಯಂತ ಸ್ವಾಭಿಮಾನದ ಬದುಕನ್ನು ಕೂಡ ಅವರು ನಡೆಸಿದ್ದರು. ಅವರು BJPಯನ್ನು ಸೇರಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರವಾಗಿರುವಂಥ ಒಬ್ಬ ಧೀಮಂತ ನಾಯಕ. ಒಂದು ಹಿಂದಿನ ಪೀಳಿಗೆಯ ಒಂದು ಮಹತ್ವದ ಒಂದು ಘಟ್ಟ ಇವತ್ತು ನಾವು ಕಳ್ಕೊಂಡಂಗಾಗಿದೆ. ಬರುವಂಥ ದಿನಗಳಲ್ಲಿ ಅವರ ಬದುಕು ನಮಗೆ ಆದರ್ಶವಾಗಲಿ, ಕರ್ನಾಟಕಕ್ಕೆ ಮಾರ್ಗದರ್ಶನವಾಗಲಿ ಅಂತ ನಾನು ಇವತ್ತು ಭಗವಂತನಲ್ಲಿ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವ್ರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಅವರು ಭರಿಸುವಂಥ ಶಕ್ತಿ ಕೊಡಲಿ. ನನಗೆ ವೈಯಕ್ತಿಕವಾಗಿ ಭಾಳ ಅತ್ಯಂತ ಹತ್ತಿರವಾದಂಥವ್ರು, ಆತ್ಮೀಯರಾದಂಥವ್ರು, ನನಗೆ ಸದಾಕಾಲ ಮಾರ್ಗದರ್ಶನ ಮಾಡುವಂಥವ್ರು, ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಇರುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ನನಗೆ ವೈಯಕ್ತಿಕ ಕೂಡ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.